ಪೌರ ನೌಕರರಿಂದ ಸಚಿವ ರಹೀಂ ಖಾನ್ ಮನೆ ಮುಂದೆ ಪ್ರತಿಭಟನೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪೌರಾಡಳಿತ ಸಚಿವರ ಮನೆ ಮುಂದೆ ಪ್ರತಿಭಟನೆ. ಸ್ಥಳೀಯ ಸಂಸ್ಥೆಯ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಲು ಒತ್ತಾಯ. ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು. ದಿನಗೂಲಿ ವೇತನ ಟೈಮ್ ಸ್ಕೇಲ್ ನೌಕರರನ್ನು ಖಾಲಿ ಹುದ್ದೆಗಳಿಗೆ ಸಕ್ರಮತ್ತಿ ವಿಲನತಿ ಮಾಡುವುದು. ಪೌರ ಕಾರ್ಮಿಕರು ಲೋಡರ್ಸ್ ಕ್ಲೀನರ್ಸ್ ವೇತನವನ್ನು ಎಸ್ಎಫ್ಸಿ ಅನುದಾನದಲ್ಲಿ ನೀಡುವುದು. ಹೀಗೆ ಒಟ್ಟು 4 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ. ಬೀದರ್ನಲ್ಲಿರುವ ಪೌರಾಡಳಿತ ಸಚಿವ ರಹೀಂ ಖಾನ್ ಮನೆ ಮುಂದೆ ಪ್ರತಿಭಟನೆ. ಇನ್ನು ಈ ಹೋರಾಟದ ಕುರಿತು ನಮ್ಮ ಪ್ರತಿನಿಧಿ ದೇವರಾಜ್ ಘಟನಾ ಸ್ಥಳದಿಂದ ನೇರ ವರದಿಯನ್ನು ನೀಡುತ್ತಾರೆ. ಪೌರ ನೌಕರರ ಬೇಡಿಕೆ ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದರ್ನಲ್ಲಿರುವ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಮನೆ ಮುಂದೆ ಎಲ್ಲ ಪೌರ ನೌಕರರು ಬಂದು ಪ್ರತಿಭಟನೆಗೆ ಕೂತಿದ್ದಾರೆ. ನೀವು ನೋಡ್ತಿರ್ಬೋದು, ಈಗ ಏನು ಸಚಿವ ರಹೀಂ ಖಾನ್ ಅವರ ಮನೆ ಮುಂದೆ ಎಲ್ಲ ಪೌರ ನೌಕರ ಸಂಘದವರು ಬಂದು ಇಲ್ಲಿ ಪ್ರತಿಭಟನೆಗೆ ಕೂತು ತಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸಚಿವರ ಮುಂದೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬೆಳಗ್ಗೆಯಿಂದನೇ ಬಂದಂಥ ಇಲ್ಲಿನ ಎಲ್ಲ ಪೌರ ಕಾರ್ಮಿಕರು ಇಲ್ಲಿ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ. ಇನ್ನೂ ಕೂಡ ಸಚಿವರು ಈ ಸ್ಥಳಕ್ಕೆ ಆಗಮಿಸಿಲ್ಲ. ಅವರು ಮನೆ ಮುಂದೆ ಕೂತ್ರೂ ಸಹ ಇದುವರೆಗೂ ಸಚಿವರು ಇಲ್ಲಿಗೆ ಆಗಮಿಸಿಲ್ಲ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಏನೋ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕೆ ಪ್ರಭಾಕರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಏನೆಲ್ಲ ಬೇಡಿಕೆಗಳಿವೆ, ಯಾವೆಲ್ಲ ಕಾರಣಕ್ಕೆ ಸಚಿವರ ಮನೆ ಮುಂದೆ ಶಾಂತಿಯುತ ಧರಣಿಗೆ ಕೂತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಸರಿ, ಏನು ಸರ್ ಈ ಹೋರಾಟದ ಕಾರಣ ಏನು, ಯಾವ ಕಾರಣಕ್ಕೆ ಹೋರಾಟ ಮಾಡ್ತಿದ್ದಾರೆ? ಇವತ್ತು ಸಾರ್ವಜನಿಕರು ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಪೌರ ಕಾರ್ಮಿಕರು ಎದ್ದು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಆರೋಗ್ಯವನ್ನು ಬದಿಗೊತ್ತಿ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ನಮ್ಮ ಪೌರ ಕಾರ್ಮಿಕರಿಂದ ಹಿಡಿದು ಪೌರಾಯುಕ್ತರವರೆಗೂ ಕೆಲಸ ಮಾಡ್ತಕ್ಕಂಥ ಇಲಾಖೆ ಯಾವುದಾದ್ರೂ ಇದೆ, ಅದು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳು. ಇವತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರು ಅಂತಂದೇಳಿ ಪರಿಗಣಿಸಿದ್ದಾರೆ, ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ನೌಕರರನ್ನು ಸಹ, ಪೌರ ನೌಕರರನ್ನು ಸಹ ರಾಜ್ಯ ಸರ್ಕಾರಿ ನೌಕರರು ಎಂದು ಘೋಷಣೆ ಮಾಡಬೇಕು. ಯಥಾವತ್ತಾಗಿ ಜ್ಯೋತಿ ಸಂಜೀವನಿ ಇವತ್ತು ಸೇರಿದಂತೆ KJD GPF ಸೇರಿದಂತೆ ಸರ್ಕಾರಿ ನೌಕರರು ಪಡಿತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡಬೇಕು. ಇವತ್ತು ಪೌರ ಕಾರ್ಮಿಕ ಅವನ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಆರೋಗ್ಯಕ್ಕೆ ಜ್ಯೋತಿ ಸಂಜೀವನಿ ಇಲ್ಲ. ನಮ್ಮ ಆರೋಗ್ಯನೇ ನೀವು ಕಾಪಾಡಿದಂಥವ್ರು ಬೇರೆಯವರಿಗೆ ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಿ, ನಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಇದು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಇಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ, ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಎರಡನೇದಾಗಿ ಇವತ್ತು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಜೀತ ಪದ್ಧತಿಯಲ್ಲಿ ದುಡ್ತಿರ್ತಕ್ಕಂಥ ನನ್ನ ನೀರು ಸರಬರಾಜು ನೌಕರರಾಗಿರ್ಬೋದು, ಡ್ರೈವರ್ಸ್ಗಳಾಗಿರ್ಬೋದು, ಕ್ಲೀನರ್ಸ್ಗಳಾಗಿರ್ಬೋದು, ವಿವಿಧ ರಂಗದಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರ ಜೀತ ಪದ್ಧತಿಯನ್ನು ಹೋಗಲಾಡಿಸಬೇಕು, ನೇರ ಪಾವತಿಗೆ ಅವರನ್ನು ಒಳಪಡಿಸ್ಬೇಕಂತಂತೇಳಿ ಆಗ್ರಹಿಸ್ತಿದ್ದೇನೆ. ಅದೇ ನಿಟ್ಟಿನಲ್ಲಿ ಮೂರನೇ ಬೇಡಿಕೆಯಾಗಿ ಇವತ್ತು 23-24ನೇ ಸಾಲಿನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮುನ್ಸಿಪಲ್ ಫಂಡಿಂದ ವೇತನವನ್ನು ತಗೊಳ್ರಿ ಅಂತಂತೇಳಿ ಮಲತಾಯಿ ಧೋರಣೆಯನ್ನು ಸರ್ಕಾರ ನಮಗೆ ಮಾಡ್ತಾ ಇದೆ. ಇಲ್ಲ, ಆ ನೌಕರಿಗೂ ಸಹ ಲೋಡರ್ಸ್, ಕ್ಲೀನರ್ಸು, ಪೌರ ಕಾರ್ಮಿಕರಿಗೂ ಸಹ SFC ಅನುದಾನದಿಂದ ವೇತನ ಬರಬೇಕು. ಇವತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 7ನೇ ವೇತನವನ್ನು ಮುನ್ಸಿಪಲ್ ಫಂಡಿನಲ್ಲಿ ತಗೊಳ್ರಿ ಅಂತ ಹೇಳ್ತಿದ್ದಾರೆ. ಅದು ಯಾವ ನ್ಯಾಯ? ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ತೆರಿಗೆ ಹಣದಲ್ಲಿ ನಾವು 7ನೇ ವೇತನ ತಗೊಬೇಕು. ಸರ್ಕಾರಿ ನೌಕರಿಗೆ ಒಂದು ಮಾದರಿ, ಇವತ್ತು ಸ್ಥಳೀಯ ಸಂಸ್ಥೆ ನೌಕರಿಗೆ ಒಂದು ಮಾದರಿ. ಇದು ಯಾಕೆ? ಇದು SFC ಅನುದಾನದ ಅಡಿಯಲ್ಲಿಯೇ ನಮಗೆ ವೇತನವನ್ನು 7ನೇ ವೇತನವನ್ನು ಜಾರಿ ಮಾಡಬೇಕಂತಂತೇಳಿ ಆಗ್ರಹಿಸಿದ್ದೇನೆ. ಅದೇ ನಿಟ್ಟಿನಲ್ಲಿ 25-30 ವರ್ಷಗಳಿಂದ ದಿನಗೂಲಿಯಾಗಿ ಕ್ಷೇಮಾಭಿವೃದ್ಧಿ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ದಿನಗೂಲಿ ನೌಕರು ಎಷ್ಟೋ ಜನ ಜೀವವನ್ನು ತ್ಯಾಗಿಸಿ ಇವತ್ತು ಅವರ ಕುಟುಂಬಗಳು ಬೀದಿಗೆ ಬಂದಿವೆ. ಇವತ್ತು ಅವ್ರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ. ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವೇತನದಲ್ಲಿ, ಕನಿಷ್ಠ ವೇತನದಲ್ಲಿ ದುಡಿತಕ್ಕಂಥ ನೌಕರನ್ನ ಈಗಾಗಲೇ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅವರನ್ನು ಮರ್ಜ್ ಮಾಡಬೇಕು, ಕಾಯಂ ಮಾಡಬೇಕು, ಸಿಎಂಡರನ್ನು ತಿದ್ದುಪಡಿ ಮಾಡಬೇಕಂತಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಇವತ್ತು ಮಾನ್ಯ ಸಚಿವರು ಇವತ್ತು ನಮ್ಮ ಇಲ್ಲಿಗೆ ಬಂದು ನಮ್ಮ ಮೆಮೊರಮನ್ನು ತಗೊಂಡು ಅವರು ಭರವಸೆ ಅಲ್ಲ, ನಮಗೆ ಆದೇಶ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಡಬೇಕು. ಕೊಡೋವರೆಗೂ ನಾವಂತೂ ಇಲ್ಲಿಂದ ಕದಲೋದಿಲ್ಲ. ಇವತ್ತು ಈಗಾಗಲೇ 10 ಬಾರಿ ನಾವೀಗ 10 ಬಾರಿ ಸಚಿವರಾಗಿ ನಾವು ಜೈಂಕಾರ ಹಾಕಿದ್ದು ಆಯಿತು, ಸರ್ಕಾರಕ್ಕೆ ಜೈಂಕಾರ ಹಾಕಿದ್ದಾಯಿತು. ಇವತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸರ್ಕಾರಕ್ಕೆ ಒಂದು ಶಾಂತಿಯುತವಾಗಿ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಅಂತಂದೇಳಿ ಬೀದರ್ನಲ್ಲಿರುವ ಮಾನ್ಯ ಸಚಿವರ ಮನೆ ಮುಂದೆ ಬಂದು ಇವತ್ತು
ಇದು ಶಾಂಪಲ್, ಇದು ಸಾಂಕೇತಿಕವಾಗಿ ಮುಂದಿನ ದಿನಗಳಿಗೆ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಂತೇಳಿ ನಾವು ತೋರಿಸೋದಕ್ಕೋಸ್ಕರ ಇವತ್ತು ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಇವತ್ತು ಬಡ್ಜೆಟ್ಟಿನಲ್ಲಿ ಎಲ್ಲ ಇಲಾಖೆಗಳಿಗೆ ಹಣವನ್ನು ಹಂಚಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಪೌರ ನೌಕರರಿಗೆ 1996ರಲ್ಲಿ ಖಜಾನೆಯಿಂದ ವೇತನ ಕೊಡೋದ್ರ ಒಂದಿಗೆ ನಮ್ಮ ಹೊಟ್ಟೆಯನ್ನು ತುಂಬಿಸಿದಂತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಮನೆಯ ಮಕ್ಕಳನ್ನು ಮರ್ತಿದ್ದಾರೆ ಏನೋ ಅಂತಂತೇಳಿ ನನಗೆ ಸಂಶಯಕ್ಕೀಡಾಗಿದೆ. ಇವತ್ತು ದಿನಕ್ಕೊಂದು ಆದೇಶಗಳನ್ನು ಮಾಡ್ತಿದ್ದಾವೆ. ಇವತ್ತು ನೀವು ಮುನ್ಸಿಪಲ್ ಫಂಡಿನಲ್ಲಿ ತಗೊಳ್ರಿ, ಇವತ್ತು ಇವರಿಗೆ ಚಿಕಿತ್ಸಾ ವ್ಯವಸ್ಥೆಯನ್ನು ಅದ್ರಾಗ ಬಳಸ್ರಿ, ಇದ್ರಾಗ ಬಳಸ್ರಿ ಅಂತಂತೇಳಿ ಬರ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಊರು ಕೇರಿಯನ್ನು ಸ್ವಚ್ಛ ಮಾಡ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು, ಊರಿನ ಮಕ್ಕಳನ್ನು ನೀವು ಸೇವ್ ಮಾಡಿರಿ. ಇವತ್ತು 80% ದಲಿತರು ಇರತಕ್ಕಂಥ ಇಲಾಖೆ ಯಾವುದಾದ್ರೂ ಇದ್ದರೆ ಅದು ನಗರ ಸ್ಥಳೀಯ ಸಂಸ್ಥೆಯಲ್ಲಿರ್ತಕ್ಕಂಥ ಮುನ್ಸಿಪಲ್ ನೌಕರರು. ಇವತ್ತೇನು ನೀವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ, ಇವತ್ತು ಸಮವಾರು ಸಮಪಾಲು ಎಂಬಂತೆ ಸಮಬಾಳು ನೀವು ಕೊಡುವುದಾದರೆ ಇವತ್ತು ಮುನ್ಸಿಪಾಲ್ ನೌಕರರಿಗೆ ಹಸಿದ ಹೊಟ್ಟೆಗಳಿಗೆ ತಾವುಗಳು ಅನ್ನ ನೀಡಬೇಕು. ಇವತ್ತು ತಾರತಮ್ಯವನ್ನು ಹೋಗಲಾಡಿಸಬೇಕು. ನಮಗೆ ಕಾಯಮಾತಿ ಮತ್ತು ಎಲ್ಲ ಸರ್ಕಾರಿ ನೌಕರು ಪಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕಂತಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸಿದ್ದೇವೆ. ಸರ್, ನೀವು ಏನು ಜೀತ ಪದ್ಧತಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ರಿ, ಏನು ಬಸಲಿಂಗಯ್ಯನವರು 70ರ ದಶಕದಲ್ಲೇ ಜೀತ ಪದ್ಧತಿ ಬಂದ್ ಮಾಡಿದ್ರಿ, ಯಾಕೆ ಆ ವರ್ಡನ್ನು ಯೂಸ್ ಮಾಡಿದ್ರಿ ಅಂತ? ಈಗಾಗಲೇ ಸರ್ಕಾರ ಬಸವಲಿಂಗಪ್ಪನವರ ಕಾಲದಲ್ಲಿಯೇ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದ್ದು ತಮಗೆಲ್ಲ ಸಾರ್ವಜನಿಕರಿಗೆ, ಇಡೀ ಸರ್ಕಾರಕ್ಕೆ ಗೊತ್ತು. ನ್ಯಾಯಾಲಯಗಳು ಘಂಟಾಘೋಷವಾಗಿ ಹೇಳುತ್ತದೆ, ಗುತ್ತಿಗೆ ಪದ್ಧತಿಯನ್ನು ತೊಲಗಿಸ್ರಿ, ಇವರನ್ನು ನೇರ ಪಾವತಿಗೆ ಒಳಪಡಿಸ್ರಿ, ಕಾಯಮಾತಿ ಮಾಡ್ಕೊಳ್ರಿ, ಇವತ್ತು 10 ವರ್ಷ ದುಡಿದಿರ್ತಕ್ಕಂಥ ನೌಕರನ್ನ ಸಕ್ರಮತಿ ಮಾಡಿರಿ ಅಂತಂತ ಹೇಳ್ತದೆ. ಸರ್ಕಾರ ಇವತ್ತು ನ್ಯಾಯಾಲಯದ ಕಣ್ಣಿಗೂ ಸಹ ಮಣ್ಣೆರೆಸುವಂಥ ಕೆಲಸ ಮಾಡ್ತದೆ. ನಮ್ಮನ್ನು ಇದೇ ಜೀತ ಪದ್ಧತಿಯಲ್ಲಿ ಮುಂದುವರಿಸ್ತಾ ಇದೆ. ಅಂದರೆ ಈ ಹೋರಾಟಕ್ಕೆ ಬಂದು ಸಚಿವರು ಮನೆ ಮುಂದೆ ಬಂದು ಕೂತಿದ್ದೀರಿ, ಇಲ್ಲಿವರೆಗೂ ಹೋಗುತ್ತೆ ಹೋರಾಟ? ಎಷ್ಟು ದಿನದವರೆಗೂ ಕೂರಬೇಕು ಅಂತ ನಿಮಗಿದೆ? ಇದು ಆಗಲೇ ನಿಮಗೆ ತಿಳಿಸಿದಂಗೆ ಪ್ರಾರಂಭ 6ನೇ ತಾರೀಕು ಇಡೀ ರಾಜ್ಯದ ನೌಕರಗಳನ್ನು ಒಳಗೊಂಡಂತೆ ಒಂದು ರಾಜ್ಯ ಪರಿಷತ್ ಸಭೆಯನ್ನು ನಾನು ಬೆಂಗಳೂರು ಅಥವಾ ರಾಮನಗರದಲ್ಲಿ ಒಂದು ಸಭೆಯನ್ನು ಮಾಡ್ತೇವೆ. ಆ ಸಭೆ ಒಳಗೆ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಡ್ತೇವೆ. ಯಾಕೆ ಆ ಗಡುವು ಕೊಡ್ತಿದ್ದೀವಿ ಅಂದರೆ, ನಾವು ಸಾರ್ವಜನಿಕರಿಗೆ ನೇರವಾಗಿ ಸೇವೆ ಕೊಡ್ತಕ್ಕಂಥ ನೌಕರರುಗಳು, ಯಾವುದೇ ರೀತಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಂತಂದೇಳಿ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತೇವೆ. ಹಂತವಾಗಿ ನಾವು ಮುಷ್ಕರ ಬೇರೆ ಬೇರೆ ರೂಪದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಆ ಗಡುವು ಮೀರಿದ ನಂತರ ಏಕಕಾಲದಲ್ಲಿ ರಾಜ್ಯದ 313 ನಗರ ಸ್ಥಳೀಯ ಸಂಸ್ಥೆಗಳ ಒಳಗೊಂಡಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಬೀದಿಗಿಳಿದು ಹೋರಾಟಕ್ಕೆ ನಿಲ್ಲುತ್ತೇವೆ. ಇದಿಷ್ಟು ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅವರ ಮಾತಾಗಿತ್ತು. ಏನು ಸಾರ್ವಜನಿಕರು ಬೆಳಗ್ಗೆ ಹೇಳೋಕ್ಕೂ ಮುಂಚೆನೇ ನಾವೆಲ್ಲ ಬೀದಿಗಿಳಿದು ಊರನ್ನ ಕೆರೆಗಳನ್ನ ಸ್ವಚ್ಛ ಮಾಡೋ ಕೆಲಸ ಮಾಡ್ತೇವೆ, ಆದರೆ ಮುಖ್ಯಮಂತ್ರಿಗಳು ತಮ್ಮ ಮನೆಯ ಮಕ್ಕಳನ್ನು ಮರೆತು ಬೇರೆಲ್ಲ ಕಡೆ ಬಜೆಟನ್ನು ನೀಡ್ತಾ ಇದ್ದಾರೆ. ನಮಗಾದ ಅನ್ಯಾಯವನ್ನು ಮುಖ್ಯಮಂತ್ರಿಗಳು ಹಾಗೂ ಪೌರಾಡಳಿತ ಸಚಿವರು ಸರಿಪಡಿಸಬೇಕು. ಇಲ್ಲದಿದ್ದರೆ ಏಪ್ರಿಲ್ 6ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.